So today let us study about our Python, introduction to Python, and your subject code is BPLC K105B or it will be 205B. So first semester ಇರೋಕ್ಕೆ 105B ಇರುತ್ತೆ. ಸೊ ಸೆಕೆಂಡ್ ಸೆಮಿಸ್ಟರಲ್ಲಿ ಈ ಸಬ್ಜೆಕ್ಟ್ ಬರೋರಿಗೆ 205B ಇರುತ್ತೆ. ಸೊ ಮಾಡ್ಯೂಲ್ 1 Python basics. This is the concept you are going to study in this video. Our 1.1 is entering expression into the interactive shell. A window with the prompt. This is a prompt. So this is a prompt. A window with the prompt should appear. That's the interactive shell. ನೀವು ಐಡಿಯಲ್ ಸಾಫ್ಟ್ವೇರ್ ಓಪನ್ ಮಾಡಿದ ತಕ್ಷಣ ಒಂದು ವಿಂಡೋ ಓಪನ್ ಆಗುತ್ತೆ. ಆ ವಿಂಡೋದಲ್ಲಿ ಈ ಥರ ಸಿಂಬಲ್ ಡಿಸ್ಪ್ಲೇ ಆಗುತ್ತೆ. ಸೊ ಇದು ಡಿಸ್ಪ್ಲೇನ ನಾವು ಪ್ರಾಂಪ್ಟ್ ಅಂತ ಕರಿತೀವಿ ಆ್ಯಂಡ್ ದಟ್ಸ್ ದ ಇಂಟರಾಕ್ಟಿವ್ ಶೆಲ್. ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ದಿಸ್ ಈಸ್ ಅ ಪ್ರಾಂಪ್ಟ್ ಯು ಅಪಿಯರ್ ವೆನ್ ಯು ಓಪನ್ ದ ವಿಂಡೋ. ಸೊ ನಾವು ಒಂದು ಔಟ್ಪುಟ್ ಕೊಡೋಣ. ಸೊ 2+2 ಅಂತ ನೀವು ಟೈಪ್ ಮಾಡ್ತೀರಾ. ಸೊ ಇದು ಟೈಪ್ ಮಾಡಿ ನೀವು ಎಂಟರ್ ಕೊಟ್ಟಾಗ ನಿಮಗೆ ಔಟ್ಪುಟ್ ಏನು ಬರುತ್ತೆ? ಯು ವಿಲ್ ಗೆಟ್ ಔಟ್ಪುಟ್ ಆ್ಯಸ್ 4. ಸೊ ಇದು ಹೇಗೆ ವರ್ಕ್ ಆಗುತ್ತೆ? ಸೊ ನೀವು ವಿಂಡೋ ಓಪನ್ ಮಾಡಿದ ತಕ್ಷಣ ಈ ಪ್ರಾಂಪ್ಟ್ ಡಿಸ್ಪ್ಲೇ ಆಗುತ್ತೆ. ನೀವು 2+2ನ ಇನ್ಪುಟ್ ಕೊಡ್ತೀರಾ ಆ್ಯಂಡ್ ಇಟ್ ವಿಲ್ ಗಿವ್ ಔಟ್ಪುಟ್ ಆಸ್ 4. ಸೊ 2+2 ಇಸ್ ನಥಿಂಗ್ ಬಟ್ 4 ಅದು ಕೊಡುತ್ತೆ. ಪೈಥಾನ್ ಲ್ಯಾಂಗ್ವೇಜಲ್ಲಿ ಏನಂದರೆ 2+2ನ ನಾವು ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಸೊ ರಿಮೆಂಬರ್ 2+2ನ ನಾವು ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಇದು ವಿಚ್ ಇಸ್ ಮೋಸ್ಟ್ ಬೇಸಿಕ್ ಕೈಂಡ್ ಆಫ್ ಪ್ರೋಗ್ರಾಮಿಂಗ್ ಇನ್ಸ್ಟ್ರಕ್ಷನ್ ಇನ್ ದ ಲ್ಯಾಂಗ್ವೇಜ್. ದಿಸ್ ಇಸ್ ಅ ಇನ್ಸ್ಟ್ರಕ್ಷನ್ ಆ್ಯಂಡ್ ದಿಸ್ ಈಸ್ ನೋನ್ ಆಸ್ ದಿ ಎಕ್ಸ್ಪ್ರೆಷನ್. ಸೊ ಎಕ್ಸ್ಪ್ರೆಷನ್ ಕನ್ಸಿಸ್ಟ್ ಆಫ್ ಎಕ್ಸ್ಪ್ರೆಷನಲ್ಲಿ ಏನೇನಿರುತ್ತೆ ಅಂದರೆ ಒಂದು ವ್ಯಾಲ್ಯೂ ಇರುತ್ತೆ, ಇನ್ನೊಂದರಲ್ಲಿ ಆಪರೇಟರ್ ಇರುತ್ತೆ. ಆಪರೇಟರ್ಸ್. ಸೊ ಎಕ್ಸ್ಪ್ರೆಷನ್ಸಲ್ಲಿ 2 ಇರುತ್ತೆ, ಒಂದು ವ್ಯಾಲ್ಯೂ ಇರುತ್ತೆ, ಒಂದು ಆಪರೇಟರ್ಸ್ ಇರುತ್ತೆ. ಇದು ಎಕ್ಸ್ಪ್ರೆಷನ್ ಆದರೆ 2 ಈಸ್ ಎ ವ್ಯಾಲ್ಯೂ. ಎಕ್ಸ್ಪ್ರೆಷನಲ್ಲಿ 2 ವ್ಯಾಲ್ಯೂ ಆಗುತ್ತೆ. ಆಪರೇಟರ್ ಯಾವುದು? ದಿಸ್ ಪ್ಲಸ್ ಸಿಂಬಲ್. ವಾಟ್ ಟು ಕಾಲ್ ಪ್ಲಸ್ ಇಸ್ ನಥಿಂಗ್ ಬಟ್ ಆನ್ ಅಡಿಷನ್. ಇಟ್ ಈಸ್ ನೋನ್ ಆಸ್ ಆಪರೇಟರ್. So expression consists of values such as 2 and operators such as plus, and they can always evaluate down to a single value. So ಇದು evaluate ಆಗಿ ನಿಮಗೆ single value ಸಿಕ್ತು. This is what this expression gives you an output. So the next concept is operators in Python programming. Python programming ಅಲ್ಲಿ ಯಾವ್ದು ಆಪರೇಟರ್ಸ್ ಇದೆ ಅಂತ. ಸೊ ಫಸ್ಟ್ ನಾವು ಅರ್ಥಮೆಟಿಕ್ ಆಪರೇಟರ್ಸ್. ಅರ್ಥಮೆಟಿಕ್ ಆಪರೇಟರ್ಸ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಡಬಲ್ ಸ್ಟಾರ್ ಅಂತ ಬಂದರೆ ಇಟ್ ಈಸ್ ಅನ್ ಎಕ್ಸ್ಪೋನೆಂಟ್ ಆ್ಯಂಡ್ ದಿಸ್ ಪರ್ಸೆಂಟೇಜ್ ಸಿಂಬಲ್ ಇಟ್ ಈಸ್ ನೋನ್ ಆಸ್ ಮಾಡ್ಯುಲಸ್. ಡಬಲ್ ಸ್ಲ್ಯಾಶ್ ಬಂದರೆ ಇಟ್ ಈಸ್ ಅನ್ ಇಂಟೀಜರ್ ಡಿವಿಷನ್. ಸಿಂಗಲ್ ಸ್ಲ್ಯಾಶ್ ಬಂದರೆ ಡಿವಿಷನ್ ಇರುತ್ತೆ. ಸೊ ಸಿಂಗಲ್ ಸ್ಟಾರ್ ಬಂದರೆ ಮಲ್ಟಿಪ್ಲಿಕೇಶನ್ ಇರುತ್ತೆ. ಮೈನಸ್ ಬಂದರೆ ಸಬ್ಸ್ಟ್ರಾಕ್ಷನ್, ಪ್ಲಸ್ ಸಿಂಬಲ್ ಬಂದರೆ ಅಡಿಷನ್. ಸೊ ಕನ್ಸಿಡರ್ ಎಕ್ಸ್ಪೋನೆಂಟ್. ಸೊ ಫಸ್ಟ್ ನಾವು ಎಕ್ಸ್ಪೋನೆಂಟ್ನ ಕನ್ಸಿಡರ್ ಮಾಡೋಣ. ದಿಸ್ ಈಸ್ ಅನ್ ಎಕ್ಸ್ಪೋನೆಂಟ್ ಸಿಂಬಲ್. ಎಕ್ಸ್ಪೋನೆಂಟ್ನ ಈ ಥರ ನಾವು ಡಿನೋಟ್ ಮಾಡ್ತೀವಿ. ಸೊ ಕನ್ಸಿಡರ್ 2 * 3. ಸೊ ದಿಸ್ ಈಸ್ 2 ಎಕ್ಸ್ಪೋನೆಂಟ್ 3 ಅಂದರೆ 2 ಪವರ್ 3. ವಾಟ್ ಈಸ್ 2 ಪವರ್ 3? 2 × 2 × 2. 2 2s are 4, 4 2s are 8. 8 is an value. So similarly for division, so 22 divided by 8. This is an expression. So ಈ ಎಕ್ಸ್ಪ್ರೆಷನ್ನ ನೀವು ಸಿಸ್ಟಮ್ಗೆ ಹಾಕಿದಾಗ ಯು ವಿಲ್ ಗೆಟ್ ಅನ್ ಔಟ್ಪುಟ್ ಆಫ್ 2.75. ನೀವು ಡಿವೈಡ್ ಮಾಡಿದಾಗ ದಿಸ್ ಇಸ್ ವಾಟ್ ಯು ವಿಲ್ ಗೆಟ್. ಸೊ ಸಿಮಿಲರ್ಲಿ ಫಾರ್ ಮಾಡ್ಯುಲಸ್ 22 ಮಾಡ್ಯುಲಸ್ 8, ದ ಆನ್ಸರ್ ಯು ವಿಲ್ ಗೆಟ್ ಈಸ್ 6. ಸೊ ಈ ಥರ ನೀವು ಮಲ್ಟಿಪ್ಲಿಕೇಶನ್ಗೆ, ಸಬ್ಸ್ಟ್ರಾಕ್ಷನ್ಗೆ ಮತ್ತು ಅಡಿಷನ್ ಮಾಡ್ಕೊಳ್ಳಿ. ಸೊ ಇದನ್ನು ಈ ಸಿಂಬಲ್ಸ್ನ ನಾವು ಆಪರೇಟರ್ಸ್ ಅಂತ ಕರಿತೀವಿ. ನಾನು ಇದಕ್ಕೆ ಒಂದೊಂದು ಎಕ್ಸಾಂಪಲ್ ಹೇಳ್ಕೊಟ್ಟಿದ್ದೀನಿ. ಸೊ ದಿಸ್ ಇಸ್ ಎವ್ಯಾಲ್ಯೂಯೇಟ್ಸ್ ದ ಆನ್ಸರ್ ಯು ಗೆಟ್. ಸೊ ಏನೇನು ದಿಸ್ ಇಸ್ ಆಪರೇಟರ್ ಅಂದರೆ ಆಪ್ರೇಷನ್ ಏನೇನು, ಈ ಸಿಂಬಲ್ನ ಏನಂತ ಕರೀತಾರೆ ನೀವು ಅದನ್ನು ಇಲ್ಲಿ ಬರಿಬೇಕು. ಏನು ಆಪ್ರೇಷನ್ ನಡೆದಿದೆ. ಆ್ಯಂಡ್ ದಿಸ್ ಈಸ್ ನಥಿಂಗ್ ಬಟ್ ಆ್ಯಂಡ್ ಡಿವಿಷನ್, ದಿಸ್ ಇಸ್ ಮಾಡ್ಯುಲಸ್ ಆ್ಯಂಡ್ ದಿಸ್ ಇಸ್ ಮಲ್ಟಿಪ್ಲಿಕೇಶನ್, ದಿಸ್ ಇಸ್ ಸಬ್ಸ್ಟ್ರಾಕ್ಷನ್, ದಿಸ್ ಇಸ್ ಅಡಿಷನ್ ಆ್ಯಂಡ್ ದಿಸ್ ಇಸ್ ಎಕ್ಸ್ಪೋನೆಂಟ್. ಸಿಮಿಲರ್ ಈ ಥರ ನೀವು ಒಂದು ಟೇಬಲ್ ನಾನು ಇವಾಗ ಪಿಕ್ಚರಲ್ಲಿ ತೋರಿಸ್ತೀನಿ. So now let us understand the data types in Python. Data type andre it is a category for values and every value belongs to exactly one data types. So there are 3 types of data types: integer, floating point number ಮತ್ತೆ string. So integer data types indicates values that are whole numbers. Whole numbers ಯಾವ್ದಾದ್ರು ಇರುತ್ತೋ ಅದೆಲ್ಲ integer data type ಹೋಗುತ್ತೆ. The number which will be having decimal point, see here 0.5, 0.2, 0.2 or 3.1614 whatever. So these are the decimal points. These are nothing but which will be having a text value. Alphabets ಅಥವಾ text value ಯಾವ್ದಾದ್ರು ಇರುತ್ತೋ ಅದನ್ನೆಲ್ಲ ನಾವು strings ಅಂತ ಕರಿತೀವಿ. ಸೊ ಡಾಟಾ ಟೈಪ್ಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ತುಂಬ ಈಸಿ ಇದೆ. ಇಂಟೀಜರ್, ಫ್ಲೋಟಿಂಗ್ ಪಾಯಿಂಟ್ ಮತ್ತು ಸ್ಟ್ರಿಂಗ್ಸ್ 3 ಇರುತ್ತೆ. ಇಂಟೀಜರ್ಸ್ ಅಂದರೆ ಹೋಲ್ ನಂಬರ್ಸ್, ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಅಂದರೆ ವಿಟ್ ವಿಲ್ ಬಿ ಹ್ಯಾವಿಂಗ್ ಡೆಸಿಮಲ್ ವ್ಯಾಲ್ಯೂಸ್, ಸ್ಟ್ರಿಂಗ್ಸ್ ಅಂದರೆ ಟೆಕ್ಸ್ಟ್ ಯಾವುದಾದ್ರು ಇರುತ್ತೋ ಅದನ್ನೆಲ್ಲ ಸ್ಟ್ರಿಂಗ್ಸ್ ಅಂತ ಕರಿತೀವಿ. ಸೊ ಯೋರ್ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಆ್ಯಂಡ್ ರೆಪ್ಲಿಕೇಶನ್. ಸೊ ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಮತ್ತು ರೆಪ್ಲಿಕೇಶನ್ನ ಹೇಗೆ ಮಾಡೋದಂದರೆ, ಇಲ್ಲಿ ನಾವು ಪ್ಲಸ್ ಸಿಂಬಲ್ನ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ನಾನು ನಿಮಗೆ ಬೇಸಿಕ್ಕಾಗಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಡೆಫಿನೇಷನ್ ಮತ್ತು ಎಕ್ಸಾಂಪಲ್ಸ್ನ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಕನ್ಸಿಡರ್ 2+2. ದಿಸ್ ಈಸ್ ಆ್ಯನ್ ಇಂಟೀಜರ್ ಡಾಟಾ ಟೈಪ್. 2+2 ಅನ್ನೋದು ಇಂಟೀಜರ್ ಡಾಟಾ ಟೈಪ್ ಆಗಿರುತ್ತೆ. ಸೊ 2+2 ಮಾಡಿದಾಗ ನಿಮಗೆ ಔಟ್ಪುಟ್ 4 ಬರುತ್ತೆ. ಸೊ ಸಿಮಿಲರ್ಲಿ ಸ್ಟ್ರಿಂಗ್ಸ್ ಅಂದರೆ ಏನು? ಇಟ್ ಇಸ್ ಅನ್ ಆಲ್ಫಾಬೆಟ್. ಕನ್ಸಿಡರ್ ABC ಪ್ಲಸ್ DEF ಅಂತಲೇ ತಿಳ್ಕೊಳ್ಳೋಣ. ಇವಾಗ ನಿಮಗೆ ಔಟ್ಪುಟ್ ಏನು ಬರುತ್ತೆ? ಯೂಸ್ ಪ್ಲಸ್ ಸಿಂಬಲ್ ಇನ್ ದ ಸ್ಟ್ರಿಂಗ್ ವ್ಯಾಲ್ಯೂಸ್. ಇಟ್ ಜಾಯಿಂಟ್ಸ್ ದಿ ಸ್ಟ್ರಿಂಗ್ ಆಸ್ ದಿ ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಆಪರೇಟರ್. ಇವೆರಡು ಸ್ಟ್ರಿಂಗ್ನ ಜಾಯಿಂಟ್ ಮಾಡುತ್ತೆ. ಸೊ ಔಟ್ಪುಟ್ ವಿಲ್ ಬಿ ABCDEF. ಒಂದು ಸ್ಟ್ಯಾಂಡರ್ಡ್ ಎಕ್ಸಾಂಪಲ್. ಸೊ ದಿಸ್ ಈಸ್ ಅ ಪ್ರಾಂಪ್ಟ್. ನೀವು ವಿಂಡೋ ಓಪನ್ ಮಾಡಿದ ತಕ್ಷಣ ಇದು ಬರುತ್ತೆ. ಕನ್ಸಿಡರ್
ನಾವು ಯಾವತ್ತೇ ಆಗಲಿ ಸ್ಟ್ರಿಂಗ್ಸ್ನ ಸಿಂಗಲ್ ಕೋಟ್ಸಿಂದ ರೆಪ್ರೆಸೆಂಟ್ ಮಾಡಬೇಕು. ಅಲೈಸ್ ಪ್ಲಸ್ ಬಾಬ್. You need to do string concatenation for this. So what you'll get output. So here you have plus symbol, Alice, Bob. 2 plus 2 ಎರಡು ಇಂಟೀಜರ್ ಇದೆ. ಸೊ ನಿಮಗೆ ಔಟ್ಪುಟ್ 4 ಆಗಿದೆ. ಸೊ ಎರಡು ಡಾಟಾ ಟೈಪು ಸೇಮ್ ಆಗಿದೆ. Alice is an string ಪ್ಲಸ್ ಒಂದು ಇಂಟೀಜರ್ ಡಾಟಾ ಟೈಪ್ ತೊಗೊಳ್ಳಿ. ಇದು ಸ್ಟ್ರಿಂಗ್ ಡಾಟಾ ಟೈಪ್ ಇದೆ, ಇದು ಇಂಟೀಜರ್ ಡಾಟಾ ಟೈಪ್ ಇದೆ. ಇದನ್ನು ನೀವು ಸಿಸ್ಟಮ್ ಹಾಕಿದ್ರೆ ನಿಮ್ಗೆ ಏನು ಔಟ್ಪುಟ್ ಬರುತ್ತೆ, ಯು ವಿಲ್ ಗೆಟ್ ಆ್ಯನ್ ಎರರ್. ರೆಪ್ಲಿಕೇಶನ್ ವೆರಿ ಈಸಿ ಕಾನ್ಸೆಪ್ಟ್. ರೆಪ್ಲಿಕೇಶನ್ ಮತ್ತು ಕನ್ಕ್ಯಾಟಿನೇಷನ್ ಕ್ವಶನ್ಸ್ ಕೇಳ್ತಾರೆ. ಸೊ ನಾವು ಕನ್ಕ್ಯಾಟಿನೇಷನಲ್ಲಿ ಪ್ಲಸ್ ಸಿಂಬಲ್ನ ಯೂಸ್ ಮಾಡ್ತೀವಿ. ಸೊ ಇನ್ ರೆಪ್ಲಿಕೇಶನ್ ವಿ ಯೂಸ್ ಮಲ್ಟಿಪ್ಲಿಕೇಶನ್ ಸಿಂಬಲ್. ಕನ್ಕ್ಯಾಟಿನೇಷನಲ್ಲಿ ಪ್ಲಸ್ನ ಯೂಸ್ ಮಾಡ್ತೀವಿ, ಬಟ್ ಇನ್ ರೆಪ್ಲಿಕೇಶನ್ ವಿ ಯೂಸ್ ಸ್ಟಾರ್. ಸೊ ಇದನ್ನು ಏನಕ್ಕೆ ಮಾಡ್ತೀವಿ, ನಾವು ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ 2 * 2 ಮಾಡಿದಾಗ ನಿಮ್ಗೆ ಏನು ಬರುತ್ತೆ, ಔಟ್ಪುಟ್ ವಿಲ್ ಗೆಟ್ 4 * 2 is nothing but 4. One value should be string ಆ್ಯಂಡ್ another value should be integer. ಸೊ ಸ್ಟ್ರಿಂಗ್ ಮತ್ತು ಇಂಟೀಜರ್ನ ಯೂಸ್ ಮಾಡ್ಕೊಂಡು ರೆಪ್ಲಿಕೇಶನ್ನ ಪರ್ಫಾರ್ಮ್ ಮಾಡ್ತೀವಿ. ಕನ್ಸಿಡರ್. ಸೊ ಸ್ಟ್ರಿಂಗ್ ಏನಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸ್ಟ್ರಿಂಗ್ ಅಂದರೆ ಇಟ್ ಮೇ ಬಿ ಎ ಟೆಕ್ಸ್ಟ್ ಅಂತ. ಸೊ ಕನ್ಸಿಡರ್ ವಿ ಟಿ ಯು ಒಂದು ಎಕ್ಸಾಂಪಲ್. ವಿ ಟಿ ಯು ಅನ್ನೋದು ಒಂದು ಸ್ಟ್ರಿಂಗ್. ಸೊ ಇಂಟೀಜರ್, ಕನ್ಸಿಡರ್ ಇಂಟೀಜರ್ ಆ್ಯಸ್ 5. ಓಕೆ. ಸೊ ರಿಪ್ಲಿಕೇಶನ್ನ ಯಾವುದ್ರ ಮೂಲಕ ಡಿನೋಟ್ ಮಾಡ್ತೀವಿ, ಸ್ಟಾರ್. ಸೊ ದಿಸ್ ಈಸ್ ದ ಸ್ಟಾರ್. ರಿಮೆಂಬರ್ ಐ ಸೆಡ್ ಸ್ಟ್ರಿಂಗ್ನ ಯಾವತ್ತೂ ಸಿಂಗಲ್ ಕೋಟ್ಸಲ್ಲಿ ಡಿನೋಟ್ ಮಾಡಿರಬೇಕು. ಸೊ ದಿಸ್ 1 time 2 time 3 time 4 time 5 time. ಸೊ ಇಲ್ಲಿ 5 ಬದಲು 10 ಹಾಕಿದ್ರೆ ಇಲ್ಲೇನಿದೆ ಅದು 10 times ಪ್ರಿಂಟ್ ಆಗುತ್ತೆ. ನೀವು 100 ಹಾಕಿದ್ರೆ 100 times ಪ್ರಿಂಟ್ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ರೆಪ್ಲಿಕೇಶನ್ ಟು. ABC ಸ್ಟಾರ್ 2 ಕನ್ಸಿಡರ್. ಸೊ ABC ಎಸ್ ABC 2 times ರಿಪೀಟ್ ಆಗಿದೆ. ನೀವು 2 ಕೊಟ್ಟಿದ್ರೆ 2 times ಆಗುತ್ತೆ, 20 ಕೊಟ್ಟರೆ 20 times, 200 ಕೊಟ್ಟರೆ 200 times ಬರುತ್ತೆ. ಸೊ ರೆಪ್ಲಿಕೇಶನಲ್ಲಿ ಒಂದು ಸೈಡ್ ವ್ಯಾಲ್ಯೂ ನಿಮಗೆ ಸ್ಟ್ರಿಂಗ್ ಇರಬೇಕು, ಇನ್ನೊಂದು ಸೈಡ್ ಇಂಟೀಜರ್ ಇರಬೇಕು. ಅಕಸ್ಮಾತ್ ನೀವೇನಾದರೂ ಎರಡು ಕಡೆನೂ ಸ್ಟ್ರಿಂಗ್ ಕೊಟ್ಟೋದು, ಸ್ಟ್ರಿಂಗ್ ವಿತ್ ಡೆಸಿಮಲ್ ವ್ಯಾಲ್ಯೂ ಇದು ಹೇಗೆ ಅಂದರೆ, ಕನ್ಸಿಡರ್ ABC. ದಿಸ್ ಇಸ್ ಅ ಸ್ಟ್ರಿಂಗ್ ಇಂಟು ಡೆಸಿಮಲ್ ವ್ಯಾಲ್ಯೂ ಏನಿರುತ್ತೆ 5.0. ಸೊ ದಿಸ್ ವಿಲ್ ಶೋ ಆ್ಯಸ್ ಎರರ್. ಸೊ ಈ ವಿಡಿಯೋದಲ್ಲಿ ಆಪರೇಟರ್ಸ್ ಇನ್ ಪೈಥಾನ್ ಪ್ರೋಗ್ರಾಮಿಂಗ್, ಡಾಟಾ ಟೈಪ್ಸ್ ಮತ್ತು ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಆ್ಯಂಡ್ ರೆಪ್ಲಿಕೇಶನ್ 3 ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮಾಡ್ಯೂಲ್ 1 ಪೈಥಾನ್ ಬೇಸಿಕ್ಸ್, ಫ್ಲೋ ಕಂಟ್ರೋಲ್ ಮತ್ತು ಫಂಕ್ಷನ್ಸ್ ಇರುತ್ತೆ. ಪೈಥಾನ್ ಬೇಸಿಕ್ಸಲ್ಲಿ 3 ಕಾನ್ಸೆಪ್ಟ್ಸ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಸ್ಟೋರಿಂಗ್ ವ್ಯಾಲ್ಯೂಸ್ ಇನ್ ವೇರಿಯಬಲ್ಸ್. ಸೊ ಯು ಹ್ಯಾವ್ ಹಿಯರ್ ಸ್ಟೋರಿಂಗ್ ವ್ಯಾಲ್ಯೂಸ್ ಇನ್ ವೇರಿಯಬಲ್ಸ್ ಆ್ಯಂಡ್ ವಿಲ್ ಬಿ ಹ್ಯಾವಿಂಗ್ ಯುವರ್ ವೆರಿ ಫಸ್ಟ್ ಪ್ರೋಗ್ರಾಮ್. ಸೊ ಎರಡು ಕಾನ್ಸೆಪ್ಟ್ ಮಾಡಿದ್ರೆ ಪೈಥಾನ್ ಬೇಸಿಕ್ ಮುಗಿಯುತ್ತೆ. ನೆಕ್ಸ್ಟ್ ಫ್ಲೋ ಕಂಟ್ರೋಲಲ್ಲಿ ತುಂಬ ಕಾನ್ಸೆಪ್ಟ್ ಇದೆ. ಅದನ್ನು ಯಾವ್ದು ನಿಮಗೆ ಇಂಪಾರ್ಟೆಂಟ್ ಅನಿಸುತ್ತೆ, ಎಕ್ಸಾಮ್ ಇಂಪಾರ್ಟೆಂಟ್ ಇರುತ್ತೆ, ಅದನ್ನು ಮಾತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಪೈಥಾನ್ ಪ್ರೋಗ್ರಾಮಿಂಗಲ್ಲಿ ಫಸ್ಟ್ ಮಾಡ್ಯೂಲ್ ತುಂಬ ಈಸಿ ಮಾಡ್ಯೂಲ್ ಆಗಿರೋದ್ರಿಂದ ಇಟ್ ಇಸ್ ಎ ಸ್ಕೋರಿಂಗ್ ಮಾಡ್ಯೂಲ್. ಯು ಕ್ಯಾನ್ ಸ್ಕೋರ್ 20 out of 20. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಸೊ ಎಕ್ಸಾಮ್ಸ್ ಆರ್ ಕಮಿಂಗ್ ನಿಯರ್. ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಯುವರ್ ಫಸ್ಟ್ ಎಕ್ಸಾಮ್ಸ್. ಆಲ್ ದ ವೆರಿ ಬೆಸ್ಟ್. Please share with your classmates and friends so we too get some motivation to do whole 5 modules of introduction to Python programming. Thank you for watching Students Tech Club.